ನಮಸ್ಕಾರ. ನಿರಂತರ ಅಪ್ಲಿಕೇಶನ್ ಬಳಸುವುದು ಹೇಗೆ? ಮೊದಲು ಪ್ಲೇಸ್ಟೋರ್ನಿಂದ ನಿರಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ನಂತರ ನಿರಂತರ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ KGID ಸಂಖ್ಯೆಯನ್ನು ನಮೂದಿಸಿ. ಗೆಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ ಬಳಿಕ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದ OTPಯನ್ನು ದಾಖಲಿಸಿ ಮತ್ತು ವ್ಯಾಲಿಡೇಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ಅಪ್ಲಿಕೇಶನ್ನ ಲ್ಯಾಂಡಿಂಗ್ ಪೇಜ್ ಕಾಣಿಸುತ್ತದೆ. ಇಲ್ಲಿ ಬಳಕೆದಾರರ ಮೂಲ ಮಾಹಿತಿ ಹಾಗೂ ವಿವಿಧ ಸೇವೆಗಳ ಆಯ್ಕೆಗಳು ಲಭ್ಯವಿರುತ್ತವೆ. ಪ್ರೊಫೈಲ್ ವಿಭಾಗದಲ್ಲಿ ಶಿಕ್ಷಕರ ಹೆಸರು, ಹುದ್ದೆ, KGID, ಇನ್ಸ್ಟಿಟ್ಯೂಟ್ ಕೋಡ್, ಶಾಲೆ ಅಥವಾ ಕಾಲೇಜಿನ ಮಾಹಿತಿ ಹಾಗೂ ಜಿಲ್ಲೆ ಮತ್ತು ತಾಲೂಕಿನ ವಿವರಗಳನ್ನು ವೀಕ್ಷಿಸಬಹುದು. ಅಗತ್ಯವಿದ್ದಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಗೆ ಸುಲಭವಾಗಿ ಬದಲಾಯಿಸಬಹುದು. ಹೊಸ ವಿದ್ಯಾರ್ಥಿಯನ್ನು ನೋಂದಾಯಿಸಲು ರಿಜಿಸ್ಟರ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಕ್ಲಾಸ್ ಮತ್ತು ಸೆಕ್ಷನ್ ಅನ್ನು ಆಯ್ಕೆ ಮಾಡಿ. ನಂತರ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಂಬಂಧಿತ ವಿದ್ಯಾರ್ಥಿಗಳ ಪಟ್ಟಿ ಪ್ರದರ್ಶನವಾಗುತ್ತದೆ. ಸ್ಟೇಟಸ್ ಕಾಲಂನಲ್ಲಿ ನಾಟ್ ರಿಜಿಸ್ಟರ್ಡ್ ಎಂದು ಕಾಣಿಸಿದರೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಯಾಮೆರಾ ತೆರೆಯುತ್ತದೆ. ಕೆಳಭಾಗದಲ್ಲಿರುವ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಳಿಕ ಕ್ಯಾಪ್ಚರ್ ಬಟನ್ ಒತ್ತುವ ಮೂಲಕ ವಿದ್ಯಾರ್ಥಿಯ ಮುಖವನ್ನು 1ನೇ ಬಾರಿ ನೇರವಾಗಿ ಸೆರೆಹಿಡಿಯಿರಿ, 2ನೇ ಬಾರಿ ಮುಖವನ್ನು ಸ್ವಲ್ಪ ಎಡಕ್ಕೆ ತಿರುಗಿಸಿ ಸೆರೆಹಿಡಿಯಿರಿ, 3ನೇ ಬಾರಿ ಮುಖವನ್ನು ಸ್ವಲ್ಪ ಬಲಕ್ಕೆ ತಿರುಗಿಸಿ ಸೆರೆಹಿಡಿಯಿರಿ. ಗಮನಿಸಿ, ನೋಂದಣಿ ಪ್ರಕ್ರಿಯೆಯ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಯ ಮುಖವನ್ನಷ್ಟೇ ಸೆರೆಹಿಡಿಯಬೇಕು. ಒಂದಕ್ಕಿಂತ ಹೆಚ್ಚು ಮುಖಗಳು ಕಾಣಿಸದಂತೆ ಗಮನಿಸಿ. ವಿದ್ಯಾರ್ಥಿಗಳ ನೋಂದಣಿ ಸಮಯದಲ್ಲಿ ಹಿನ್ನೆಲೆಯ ತೀವ್ರ ಬೆಳಕನ್ನು ತಪ್ಪಿಸಿ. ಈ ಪ್ರಕ್ರಿಯೆಯ ನಂತರ ವಿದ್ಯಾರ್ಥಿಯ ನೋಂದಣಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ನೆನಪಿರಲಿ, ವಿದ್ಯಾರ್ಥಿಗಳನ್ನು ನೋಂದಾಯಿಸುವ ಸಮಯದಲ್ಲಿ ನಿಮ್ಮ ಮೊಬೈಲ್ ಇಂಟರ್ನೆಟ್ಗೆ ಸಂಪರ್ಕಗೊಂಡಿರಬೇಕು. ಅದೇ ರೀತಿ ಮೊದಲ ಬಾರಿಗೆ ಹಾಜರಾತಿಯನ್ನು ದಾಖಲಿಸುವಾಗಲೂ ನಿಮ್ಮ ಮೊಬೈಲ್ ಇಂಟರ್ನೆಟ್ಗೆ ಸಂಪರ್ಕ ಹೊಂದಿರಬೇಕು. ವಿದ್ಯಾರ್ಥಿಗಳ ಬೆಳಗಿನ ಅವಧಿಯ ಹಾಜರಾತಿಯನ್ನು ಗುರುತಿಸಲು ಮಾರ್ನಿಂಗ್ ಅಟೆಂಡೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಕ್ಲಾಸ್ ಮತ್ತು ಸೆಕ್ಷನ್ ಅನ್ನು ಆಯ್ಕೆ ಮಾಡಿ. ನಂತರ ಮಾರ್ಕ್ ಅಟೆಂಡೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳ ಮುಖವನ್ನು ಸೆರೆಹಿಡಿದ ನಂತರ ಬೆಳಗಿನ ಹಾಜರಾತಿ ಯಶಸ್ವಿಯಾಗಿ ದಾಖಲಾಗುತ್ತದೆ. ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಮುಖಗಳನ್ನು ಸೆರೆಹಿಡಿದ ಬಳಿಕ ಗೋಚರವಾಗಿರುವ ವಿದ್ಯಾರ್ಥಿಗಳ ಹಾಜರಾತಿ ಸ್ವಯಂಚಾಲಕವಾಗಿ ದಾಖಲಾಗುತ್ತದೆ. ಇದೇ ರೀತಿಯ ಪ್ರಕ್ರಿಯೆಯನ್ನು ಮಧ್ಯಾಹ್ನದ ಅವಧಿಯ ಹಾಜರಾತಿ ದಾಖಲಿಸುವಾಗಲೂ ಅನುಸರಿಸಿ. ಹಾಜರಾತಿ ದಾಖಲಾದ ನಂತರ ಮೇಲ್ಭಾಗದಲ್ಲಿ ಹಾಜರಿರುವ ಮತ್ತು ಗೈರಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಶಿಕ್ಷಕರು ಪರಿಶೀಲಿಸಬಹುದು. ಯಾವುದೇ ವಿದ್ಯಾರ್ಥಿ ಹಾಜರಿದ್ದರೂ ರಿಪೋರ್ಟ್ನಲ್ಲಿ ಗೈರು ಎಂದು ತೋರಿಸಿದರೆ ಆ ವಿದ್ಯಾರ್ಥಿಯ ಮುಖವನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಸೆರೆಹಿಡಿಯಿರಿ. ವಿದ್ಯಾರ್ಥಿಗಳ ರಿಪೋರ್ಟ್ಗಳನ್ನು ವೀಕ್ಷಿಸಲು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಸಮಸ್ಯೆ ಇದ್ದರೆ ಗ್ರೀವೆನ್ಸ್ ವಿಭಾಗವನ್ನು ತೆರೆಯಿರಿ. ನಿಮ್ಮ ಸಮಸ್ಯೆಯನ್ನು ಆಯ್ಕೆ ಮಾಡಿ. ನಿಮ್ಮ ಸಮಸ್ಯೆಯನ್ನು ವಿವರವಾಗಿ ಬರೆಯಿರಿ. ನಂತರ ನಿಮ್ಮ ಲೊಕೇಶನ್ ಹಾಗೂ ಮೊಬೈಲ್ ನಂಬರ್ ನಮೂದಿಸಿ. ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸಮಸ್ಯೆ ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ. ಗ್ರೀವೆನ್ಸ್ ಸ್ಟೇಟಸ್ ನೋಡಬೇಕೆಂದರೆ ರೇಸ್ಡ್ ಗ್ರೀವೆನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಗ್ಔಟ್ ಮಾಡಬೇಕೆಂದರೆ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೈನ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.